ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಉದಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ನಮಸ್ಕಾರ. ಜನಮತ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಕನ್ನಡ ನಾಡು ನುಡಿಗೆ ಕೆಲಸ ಮಾಡ್ತಕ್ಕಂಥ, ಅದರಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಸಿಗೋದು ವಿಶೇಷ. ಅಂಥ ವಿಶೇಷವನ್ನು ಇಡೀ ನಗರಕ್ಕೆ ಹೋರಾಟದ ಬದುಕಿನಲ್ಲಿ ತಮ್ಮಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಕಂಡ ಏಕೈಕ ವ್ಯಕ್ತಿ ಕೋನ ನಾಗರಾಜ್ ಅವರು. ಕೋನ ನಾಗರಾಜ್ ಅವರು ಮೂಲತಃ ವ್ಯಾಪಾರಿ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಅದೇ ರೀತಿ ಹೋರಾಟಗಾರರಾಗಿ ತಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೋತಾರೆ. ಅವರು ಇಂಜಿನಿಯರಿಂಗ್ ಅರ್ಧಂಬರ್ಧ ಓದಿದರೂ ಸಹ ಅವರೇನೋ ಸರಿಯಾಗಿದ್ದಿದ್ರೆ ಇಷ್ಟೊತ್ತು ಕಾಲ ಯಾವುದೋ ಒಂದು ಕಂಪನಿ MD ಆಗಿ ಬಂದಿತ್ತು. ಆದರೆ ತಾಯಿ ಕನ್ನಡಾಂಬೆಯ ಅನುಗ್ರಹದಿಂದ ಅವರು ಹೋರಾಟಗಾರರಾಗಿ ಪರಿವರ್ತನೆಯಾಗಿ ನಾಡಿಗೆ ವಿಶೇಷವಾದಂಥ ಕೊಡುಗೆ ಕೊಟ್ಟಂಥ ಕೋನ ನಾಗರಾಜರು ಇಂದಿನ ಸಂದರ್ಶನದ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರೋಣ. ಬನ್ನಿ ಸರ್. ನಮಸ್ಕಾರ ಕೋನ ನಾಗರಾಜ್ ಅವರೇ. ಧನ್ಯವಾದಗಳು. ಕೋನ ನಾಗರಾಜ್ ಅಂತಂದರೆ ನನಗೆ ಪರಿಚಯ. ಇವತ್ತಿನ ಹೊಸ ಪೀಳಿಗೆಗೆ ಕೋನ ನಾಗರಾಜ್ ಯಾರು ಅನ್ನೋದು ಯಾಕೆ ಅಂತಂದರೆ, ಹಳೆಯ ಮತ್ತು ಹೊಸ ಅಂದರೆ ಹಳೆ ಬೇರು ಹೊಸ ಚಿಗುರು ಆ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸಂದರ್ಶನವನ್ನು ಮಾಡ್ತಾಯಿದ್ದೀವಿ. ಕೋನ ನಾಗರಾಜ್ ಅಂದರೆ ಯಾರು ಅಂತ ನೀವೇ ಹೇಳಬೇಕು. ಕೋನ ನಾಗರಾಜ್ ಅಂದರೆ ಕೋ ಅಂದರೆ ಕೊರಟಗೆರೆ. ಮುಂಚೆ ನಾನು ಓದೋವಾಗ KN ನಾಗರಾಜ್ ಅಂತ ಇತ್ತು. ಭಾಳ ಜನ ಗೊತ್ತಾಗ್ತಾ ಇತ್ತು. ಆಮೇಲೆ ಕೋನ ನಾಗರಾಜ್ ಅಂತ ಬಂತು. ಸರ್ ಕೋನ ನಾಗರಾಜ್ ಅಂದರೆ ಏನು ಸರ್ ಅಂದರೆ, ಕೋ ಅಂದರೆ ಕೊರಟಗೆರೆನಪ್ಪ, ತುಮಕೂರು ಹತ್ರ 16 ಕಿಲೋಮೀಟರ್ ಇದೆ. ನಾನು ಅಂದರೆ ನರಸಯ್ಯ ಶೆಟ್ಟರು, ನಾನು ನಾಗರಾಜ್. ಕೋನ ನಾಗರಾಜ್, ಕನ್ನಡ ಚಳವಳಿ ಹೋರಾಟಗಾರ. ಸರ್, ಇದು ನೀವು ವ್ಯಾಪಾರಿ ಕುಟುಂಬದವರು. ಸ್ವತಂತ್ರ ಪ್ರಾವಿಷನ್ ಸ್ಟೋರ್ ಅಂತ ಮಾವಳ್ಳಿಯಲ್ಲಿತ್ತಂಥ ಹಳೆಯ ಒಂದು ಪ್ರಾವಿಷನ್ ಸ್ಟೋರ್ ನಿಮ್ಮ ತಂದೆಯವರು ಶುರು ಮಾಡಿದ್ದು, ನೀವು ನೋಡಿಸ್ಕೊಂಡು ಬರ್ತಾಯಿದ್ರಿ. ಈ ಹೋರಾಟದ ಬದುಕಿಗೆ, ಯಾಕೆ ನೀವು ಇಂಜಿನಿಯರಿಂಗ್ RB ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ರಿ, ಈ ಹೋರಾಟದ ಕಡೆ ಹೆಂಗೆ ನಿಮ್ಗೆ ಆಕರ್ಷಣೆ ಯಾಕೆ ಬಂತು? ಏನು ಅವತ್ತಿನ ಸನ್ನಿವೇಶ, ಅವತ್ತಿನ ಕಾಲಘಟ್ಟ? ಹೋರಾಟದ್ದು ಯಾಕೆ ಬಂತು ಅಂದರೆ, ನಮ್ಮದು ಮಾವಳ್ಳಿ ಬೆಂಗಳೂರಿನ ಪುರಾತನ ಒಂದು ಬಡಾವಣೆ. ಅಲ್ಲಿ ಏನಾಗಿತ್ತು ಅಂದರೆ, ಪಕ್ಕದಲ್ಲೇ ಲಾಲ್ಬಾಗ್ ಇತ್ತು. ಲಾಲ್ಬಾಗ್ ಇರೋದ್ರಿಂದ ಅಲ್ಲಿ ಕೆಲಸಗಳಿಗೆ ತಮಿಳ್ನವ್ರನ್ನ ಬಹಳ ಜನ ಕೆಲಸಕ್ಕೆ ತಗೊಳ್ಳೋರು. ಅವ್ರು ಮಾವಳ್ಳಿನಲ್ಲಿ ಸುಮಾರು ಒಂದು 2-3 ಗಲ್ಲಿಗಳಲ್ಲಿ ತುಂಬೋಗ್ಬಿಟ್ಟು ಅವ್ರು ಏನಂದರೆ, ನಾವು ಕನ್ನಡದವರು 1000 ಗಟ್ಟಲೆ ಇದ್ದರೆ ಅವ್ರು 100 ಜನ ಇದ್ರೂ ನಮ್ಮನ್ನು ಹೊಡಿತಾಯಿದ್ರು. ಅದು ನಮ್ಮ ಅಂಗಡಿಗೆ ನುಗ್ತಾಯಿದ್ರು, ಅವ್ರು ಗ್ಲಾಸ್ ಹೊಡೆದ್ರು, ನನಗೆ ಹೊಡೆದ್ರು, ನಮ್ಮ ತಂದೆನ ಆಚೆ ಹೇಳಿದ್ರು. ಎಷ್ಟು ತಿಳ್ಕೊಡೋದು ತಮಿಳ್ನವ್ರು ಕೊಟ್ಟರು ಅಂದರೆ, ನನಗದು ಚಿಕ್ಕ ಹುಡುಗ ಮನಸ್ಸಲ್ಲಿ ನಿಂತೋಯ್ತು.
ಏನು ಇದೆಲ್ಲ ಇಷ್ಟೊಂದು ಇದೆಯಲ್ಲ. ಆಮೇಲೆ ಮಾವಳ್ಳಿದು ಸ್ವಲ್ಪ ರೌಡಿಸಮ್ ಬೇರೆ ಇತ್ತು. ಆ ರೌಡಿಗಳು ಕೂಡ ಕಲೆಕ್ಷನ್ಗೆ ಬರೋರು. ಆವಾಗ ನಮ್ಗೆ ಅನ್ನಿಸ್ತು, ಆವಾಗ ಆನಾಕ್ರೂರವರು ಕನ್ನಡ ಚಳವಳಿನ ಪ್ರಾರಂಭ ಮಾಡ್ತಾಯಿದ್ರು. ಯಾವಾಗ 1962ರಲ್ಲಿ. ಆವಾಗ ನನಗೆ 16 ವರ್ಷ. ಆವಾಗ ಆನಾಕ್ರೂರ್ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿಲ್ಲದೇ ನಾವು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ, ಆ ಹೋರಾಟದಲ್ಲಿ ಕನ್ನಡದ ಒಂದು ಒಳ್ಳೆ ಭಾವನೆ ಬರ್ತಾಯಿತ್ತು. ಆವಾಗ ಅವ್ರ ಜೊತೆಯಲ್ಲಿ ವಿಶೇಷಪುರದಲ್ಲಿ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ, ಆನಾಕ್ರೂರ್ ಮನೆಗೆ. ಆವಾಗ ಏನಾಗುತ್ತೆ, ನಮಗೆ ಹೌದು ಈ ತಮಿಳ್ನವ್ರ ಕಾಟನ ಮಾವಳ್ಳಿನಲ್ಲಿ ನಿಲ್ಲಿಸ್ಬೇಕು ಅಂದರೆ ಕನ್ನಡ ಹೋರಾಟಗಾರರೇ ಬೇಕು ಅಂದಾಗ ಆನಾಕ್ರೂರ್ ಜೊತೆಯಲ್ಲಿ ಸೇರಿದ್ವಿ. ಅವ್ರ ಜೊತೆಯಲ್ಲಿ ಒಂದಷ್ಟು ವರ್ಷ ಇದ್ವಿ. ಆಮೇಲೆ ರಾಮಮೂರ್ತಿಗಳ ಜೊತೆಯಲ್ಲಿ ಇದ್ವಿ. ಅಂದರೆ ಈ ಧ್ವಜದ ಕಲ್ಪನೆ ಕೊಟ್ಟಂಥ ರಾಮಮೂರ್ತಿ, ಕನ್ನಡ ಧ್ವಜವನ್ನು ಕೊಟ್ಟಂಥ, ಕನ್ನಡ ಧ್ವಜವನ್ನು ಕೊಟ್ಟ ರಾಮಮೂರ್ತಿಗಳು ಆನಾಕ್ರೂರ್ ವಿದ್ವಾಂಸರಿಗಿನ ಹೆಚ್ಚಾಗಿ ಕನ್ನಡದ ಬಗ್ಗೆ, ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ ಬರೀತಾರೆ. ರಾಮಮೂರ್ತಿಗಳು ನಮ್ಮ ಯುವಜನಾಂಗಕ್ಕೆ ಕೆರಳೋ ಹಂಗೆ ಕನ್ನಡ ಅಂದರೆ ಏನು, ಅವರು ವೀರ ಸೇನಾನಿ ಅಂತಾನೆ. ಅಲ್ಲ, ತಂದೆ ವೀರಕೇಸರಿ ಶಾಸ್ತ್ರಿಗಳಲ್ಲ? ಹೌದು, ವೀರಕೇಸರಿ ಸೀತಾರಾಮ್ ಶಾಸ್ತ್ರಿಗಳು. ಅವ್ರ ಮನೆಗೆಲ್ಲ ನಾನು ಹೋಗ್ತಾ ಇದ್ದೆ. ಇಲ್ಲೇ ಶಂಕರ ಭಟ್ರ ಪಕ್ಕದ ಅಗ್ರಹಾರ ಅಂತ ಅಲ್ಲಿ ರಾಮಮೂರ್ತಿಗಳು ಇರ್ತಾ ಇದ್ರು. ಇವರಿಬ್ಬರ ಜೊತೆ ಸೇರಿದೆ. ಆಮೇಲೆ ಮಾವಳ್ಳಿ ಹುಡುಗರಿಗೆ ಏನಾಗೋಯ್ತು, ಮಾವಳ್ಳಿನಲ್ಲಿ ರೌಡಿಸಮ್ ಇರೋದ್ರಿಂದ ಹುಡುಗರಿಗೆ ಇವ್ರದ್ದು ಒಂದು ಸಾಫ್ಟ್ ನೇಚರಾಗಿ ನಡೆಯೋದನ್ನ ಇಷ್ಟ ಆಗಲಿಲ್ಲ. ಆವಾಗ ವಾಟಾಳ್ ನಾಗರಾಜ್ ಬಂದರು 63ರಲ್ಲಿ. ವಾಟಾಳ್ ನಾಗರಾಜ್ ಪ್ರಚಂಡವಾದ ಭಾಷಣ. ನಮ್ಮ ಹುಡುಗರಿಗೆ ಅದು ಮಾತಾಡ್ತಾ ಇದ್ದರೆ ಭಾಷಣ ಮುಗಿದ್ಮೇಲೆ ನಾವು ಹೊಡಿದೇ ಮಾಡಿದೆ ಮನೆಗೆ ಹೋಗಿದ್ದೇ ಇಲ್ಲ. ಆಮೇಲೆ ನಾವು 63ರಿಂದ ವಾಟಾಳ್ ಜೊತೆಯಲ್ಲಿ ಸೇರಿಬಿಟ್ಟು ಇವತ್ತೂ ವಾಟಾಳ್ ನಾಗರಾಜ್ ಜೊತೆಯಲ್ಲಿ ನಾನು ಇದ್ದೀನಿ. ಅವರು ವಾಟಾಳ್ ನಾಗರಾಜ್ನವರು ಇವರು ಸಾಹಿತ್ಯ ಇಲಾಖೆ ಕೊಟ್ಟರೆ ವಾಟಾಳ್ ನಾಗರಾಜ್ ನಮ್ಗೆ ಧೈರ್ಯ ಕೊಟ್ಟರು. ಆ ಧೈರ್ಯ ಕೊಟ್ಟಾಗ ತಮಿಳ್ನವ್ರನ್ನ ಎದುರಿಸೋ ಶಕ್ತಿ ನಮಗೆ ಬಂತು. ಆಮೇಲೆ ಹೊಡೆದ್ವಿ. ಅವ್ರು ಎಷ್ಟೋ ನಮಗೆ ಕಿರ್ಕೊಳ ಕೊಟ್ಟರೋ ಅಷ್ಟು ಹೊಡೆದ್ವಿ. ನಮ್ಮನ್ನು ತಮಿಳ್ನವ್ರು ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಲಾಕಪ್ ಹಾಕ್ಸಿದ್ರು, ಗಲಾಟೆಗಳೆಲ್ಲ ಆಯಿತು. ಏನಾದರೆ ನಮ್ಮ ಮಾವಳ್ಳಿನ ಒಂದು 100 ಜನ ಹುಡುಗರು, ಅದರಲ್ಲಿ ಚಿಕ್ಕ ಮಾವಳ್ಳಿ ಹುಡುಗರು ಭಾಳ ಫೇಮಸ್. ಅವ್ರು ನನ್ನ ಹಿಂದೆ ನಿಂತ್ಕೊಂಡ್ರು. ಸರ್ ನಿಮ್ಗೆ ಯಾರು ಏನು ಮುಟ್ಟಂಗಿಲ್ಲ, ನಾವೆಲ್ಲ ಇದ್ದೀವಿ ಅಂದಾಗ ತಮಿಳ್ನವ್ರದ್ದು ಸ್ವಲ್ಪ ಮೇಯ್ನ್ ತಮಿಳ್ನವ್ರು. ಇವತ್ತು ತಮಿಳ್ನವ್ರದ್ದು ತೊಂದರೆ ಇಲ್ಲ. ಆ 60ನೇ ಇಸ್ವಿಯಿಂದ ಭಾಳ ನೋವುಗಳು, ಕಷ್ಟಗಳು, ತೊಂದರೆಗಳು ಎಲ್ಲ. ಆಮೇಲೆಲ್ಲ ಅವರು ಟೈರ್ ವ್ಯಾಪಾರಕ್ಕೆ ಬಂದರು. 3-4 ಜನ್ರೇಷನ್ ಆದಮೇಲೆ ಅದು ಬದಲಾವಣೆ ಆಯಿತು. ಹಾಗೆ ನಮ್ಮ ಒಂದು ಮಾವಳ್ಳಿ ಕರ್ನಾಟಕ ಸಂಘ ಅಂತ 1965ರಲ್ಲಿ ವಾಟಾಳ್ ನಾಗರಾಜ್ ಅವರೇ ಬಂದು ನಮ್ಮ ಸಂಘನ ಇನಾಗ್ರೇಟ್ ಮಾಡಿದ್ರು. ಅದಕ್ಕೆಲ್ಲ ದುಡ್ಡು ಎಷ್ಟು ಕೊಡ್ಬೋದು ಅವಾಗ ನಾವು ಸಂಘ ಮಾಡ್ತೀವಿ ಅಂದರೆ 4 ಆಣೆ, 8 ಆಣೆ, 1 ರೂಪಾಯಿ, 5 ರೂಪಾಯಿ ಅನ್ನೋದು ಕೊಟ್ಬಿಟ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಾಯಿದ್ವಿ. ಅಂದರೆ ಆಗಿತ್ತು ನಮ್ಮ ಸಂಘದ ಬಾಡಿಗೆ. ರಂಗಪ್ಪಗಲ್ಲಿ ನಮ್ಮ ಸಂಘ ಇತ್ತು. 25 ರೂಪಾಯಿ ಬಾಡಿಗೆ, 100 ರೂಪಾಯಿ ಅಡ್ವಾನ್ಸು. ಹೀಗೆ ಒಂದು ಸಂಘ ಅನ್ನೋದು ನಮ್ಮದು ರೂಪಿತ ಬಂತು. ಅಂದರೆ ಈಗ ಮಾವಳ್ಳಿ ಅಂತಾರೆ ಬೆಂಗಳೂರು ಹಳೇ ಪ್ರದೇಶ. ಮಾವಳ್ಳಿಲಿ ಎಲ್ಲ ಥರ ಜನಗಳು ಇದ್ದರು. ಹೌದು. ಮಾವಳ್ಳಿಲಿ ಇದ್ದಂಥ ವಿಶೇಷ ವ್ಯಕ್ತಿಗಳು ಯಾರು ಅಂತ ಹೇಳೋಕ್ಕಾಗುತ್ತಾ? ಮಾವಳ್ಳಿಲಿ ವಿಶೇಷವಾದ ವ್ಯಕ್ತಿಗಳು ಅಂದರೆ ಇವತ್ತಿಗೂ ಹೇಳಬೇಕು ಅಂತಂದರೆ ಬೆಂಗಳೂರಿನ ಪ್ರಪ್ರಥಮ ಮೇಯರ್, ಯಾವಾಗಾದರೂ ಮೇಯರ್ ಸ್ವತಂತ್ರ ಬಂದ ಮೇಲೆ ಆಗಿದ್ದು MB ಸೀತಾರಾಮ್. ಅವರು ಮಾವಳ್ಳಿನಲ್ಲೇ ಮೊನ್ನೆವರೆಗೂ ಇದ್ದರು. RV ರೋಡಲ್ಲಿ ಒಂದು ಮನೆ ನಿಂತು ಸೀತಾರಾಮ್ ಅವರು. ಅವ್ರ ಮಗ ಕುಬ್ಜ ಮರಗಳ ಒಂದು ದೊಡ್ಡ ಬೋನ್ಸಾಯಿ ಮರಗಳದು ಹೇಗೆ ಮಾಡಿದ್ರು ಅಂದರೆ ಅವ್ರ ಮನೆಯಲ್ಲೇ ಮಾಡಿದ್ರು RV ರೋಡಲ್ಲಿ. ಇವಾಗೆಲ್ಲ ಲಾಲ್ಬಾಗ್ನಲ್ಲಿ ಕೊಟ್ಟಿದ್ರು. ಲಾಲ್ಬಾಗ್ನಲ್ಲಿ ಮಾಡಿ MB ಸೀತಾರಾಮ್ ಅವರು ಇದ್ದರು. ಆಮೇಲೆ ಹನುಮಂತಯ್ಯನವರು ಇದ್ದರು, ಕೆಂಗಲ್ ಹನುಮಂತಯ್ಯನವರು. ಹೌದು, ಅವರಿದ್ದರು. ಆಮೇಲೆ ಇವರು ಆನಾಕ್ರು ಏನಪ್ಪ ಅಂದರೆ ವಿಶೇಷಪುರದಲ್ಲಿ ಇದ್ರಲ್ಲ, ಇವ್ರದ್ದೊಂದು ಟೀಮ್ ಇತ್ತು. ಯಾರು? ಆನಾ ಕೃಷ್ಣರಾಯರು, ನಾಡಿಗೇರ್ ಕೃಷ್ಣರಾಯರು, ಬೀಚಿ, ಆಮೇಲೆ ಚಡ್ಗ, ಆಮೇಲೆ ಕೈಲಾಸ, ಇವ್ರದ್ದೆಲ್ಲ ಒಂದು ಟೀಮ್ ಇತ್ತು. ಆವಾಗ ತಾರಾಸುಗೆ ಮನೆ ಬೇಕಾಗಿತ್ತು. ಅವ್ರು ಚಿತ್ರದುರ್ಗದಲ್ಲಿದ್ದವರು. ಆವಾಗ ಅವ್ರೇನು ಮಾಡಿದ್ರು, ಆನಾಕ್ರು ಅವರು ಮಾವಳ್ಳಿಲೇ ಮನೆ ಕೊಡಿಸಿದ್ರು. ತಾರಾಸು ಮನೇಲಿದ್ದರು, ಹಂಸಲೇಖ ಮನೇಲಿದ್ದರು, ನಮ್ಮ ಮಾವಳ್ಳಿಲಿದ್ದರು, ನಿಸ್ಸಾರ್ ಅಹಮದ್ ನಮ್ಮ ಮಾವಳ್ಳಿಲಿದ್ದರು. ಅವಾಗೆಲ್ಲ ಒಂದು 10 ರೂಪಾಯಿ ಬಾಡಿಗೆ ಮನೆ ಸಿಗೋದು. 20 ರೂಪಾಯಿ ಕೊಟ್ಬಿಟ್ರೆ 3 ಬೆಡ್ರೂಮ್ ಮನೆ ಸಿಕ್ಬಿಡೋದು. ಆಮೇಲೆ ಆನಾಕೃಷ್ಣರಿಗೆ ಪಕ್ಕದಲ್ಲಿದ್ದರೆ ಒಳ್ಳೇದಲ್ಲ ಅವ್ರ ಶಿಷ್ಯರೆಲ್ಲನೂ. ಅದರಿಂದ ಮಾವಳ್ಳಿಗೆ ಅವರೆಲ್ಲನೂ ಭಾಳ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಶುರುವಾದ ಮೇಲೆ ಕೆ ಸಿ ಪುಟ್ಟಣ್ಣ ಅಂತ ಆದರು, ಸಿ ಕೃಷ್ಣಪ್ಪ ಅಂತ ಆದರು. ಆಮೇಲೆ ಲೇಟೆಸ್ಟಾಗಿ ಉದಯಶಂಕರ್ ಆದರು, ವೇದವ್ಯಾಸ ಭಟ್ರಾದರು, ಅವ್ರ ತಂಗಿ ಅವರೂ ಒಂದು ಕಾರ್ಪೊರೇಟ್ರ್ ಆದರು. ಇವಾಗ ಅದು ಕಾರ್ಪೊರೇಷನ್ ಅನ್ನೋದು ನಿಂತೋಗಿದೆ. ಇನ್ನೂ ಬಹಳ ಜನದ ಲಿಸ್ಟ್ ಇದೆ ನನ್ನ ಹತ್ರ. ಮಾವಳ್ಳಿ ಐತಿಹ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ನಾವು. ಅದರಲ್ಲಿ ಮಾವಳ್ಳಿಲಿ ಆ ಕಾಲದಿಂದ ಯಾರ್ಯಾರಿದ್ದರು, ಹೇಗಿದ್ರು. ಇವಾಗಲೂ ಭಾಳ ಪ್ರಖ್ಯಾತ ಮಾವಳ್ಳಿ ಶಂಕರ್, ಮಾವಳ್ಳಿ ಅರವಿಂದ, ಆಮೇಲೆ ಮಾವಳ್ಳಿ ಜಂಪರ್ ಕೃಷ್ಣ, ವಿಷ್ಣುವರ್ಧನ್ ಜೊತೆಯಲ್ಲಿ ಸ್ಟಂಟ್ ಮಾಸ್ಟರ್ ಆಗಿದ್ದ. ಈ ಥರ ಅದು ಲಿಸ್ಟ್ ಹೇಳ್ಬೇಕಂದ್ರೆ ಭಾಳ ಇದೆ. ನಾನು ಬರೆದಿಟ್ಟಿದ್ದೀನಿ, ಕೊಡ್ತೀನಿ ಸರ್. ಇದು ಮಾವಳ್ಳಿದು ಇತಿಹಾಸ ಆಯಿತು.
ಈಗ ನೀವು ಒಬ್ಬ ಸಜ್ಜನ ಒಂದು ಸಂಸ್ಕೃತ ಕುಟುಂಬದಿಂದ ಬಂದಂಥವ್ರು, ಹೋರಾಟಕ್ಕೆ ಬಂದಾಗ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಯಾಕೆಂದರೆ ಮನೆಯಲ್ಲಿ ಕೆಲವು ಕಡೆ ಬೇಡಪ್ಪ ನಿಂಗೆ ಯಾಕೆ ಗಲಾಟೆ ವ್ಯವಹಾರ, ಪೊಲೀಸ್ ಸ್ಟೇಷನು, ಕೇಸು, 45 ದಿನ ಜೈಲು, ಈ ಥರದ್ದೆಲ್ಲ ನಿಮ್ಮದು ಕಥೆಯನ್ನು ನೋಡ್ತಾ ಇದ್ದಾಗ ಮನೆಯಲ್ಲಿ ಹೆಂಗೆ? ಯಾಕೆಂದರೆ ನೀವು ಒಬ್ಬರೇ ಮಗ, ನಿಮ್ಮ ಸಿಸ್ಟರ್ಸ್ ಇದ್ದವರು, ಹೆಂಗೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕಾಯ್ತು? ಮನೆಯಲ್ಲಿ ನಾನು ಓದ್ತಾ ಇದ್ದೆ. ನಾನು ನರ್ಸರಿಯಿಂದ ಓದಿದ್ದು ರಾಷ್ಟ್ರೀಯ ವಿದ್ಯಾಶಾಲೆ. ಶಿವಾನಂದ ಶರ್ಮಾ ಅವರು ಒಂದು ಶೆಡ್ಡಲ್ಲಿ ಪಾಠ ಹೇಳ್ಕೊಡೋರು. ಅವರು ಒಂದು ಕನ್ನಡ ಶಾಲೆ ಕಟ್ಟೋಣ ಅಂತ ಹೊರತು. ಅಲ್ಲಿ ಇವಾಗ ಲಾಲ್ಬಾಗ್ ವೆಸ್ಟ್ ಗೇಟ್ ಪಕ್ಕದಲ್ಲಿ ಖಾಲಿ ಜಾಗ ಐತೆ, ಹಸುಗಳು ಕಟ್ಟೋರು. ಆ ಜಾಗನ ಇವಾಗ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವ್ರು ಶಾಲೆ ಕಟ್ಟಿದ್ರು. ಅವಾಗೆಲ್ಲ ಶಾಲೆ ಕಟ್ಟೋದಕ್ಕೆ ಎಷ್ಟು ಕೊಡ್ಬೋದು ದುಡ್ಡು? ವಿಶೇಷ 101 ರೂಪಾಯಿ. ದೊಡ್ಡ ಕಲ್ಲಲ್ಲಿ ಹಾಕ್ಸಿದ್ರು, 101 ರೂಪಾಯಿ ಕೊಟ್ಟಿರೋ ಶೆಟ್ರಿದೆಲ್ಲ ಆ ಒಳ್ಳೆ ಶಾಲೆ. ಆಮೇಲೆ ಶಿವಾನಂದ ಶರ್ಮಾ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಮಾವಳ್ಳಿಯಲ್ಲಿ ಪ್ರತಿಯೊಂದು ಮನೆಗೂ ಬಂದು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಅಂದ್ಬಿಟ್ಟು ಪ್ರತಿಯೊಂದು ಮನೆಗೂ ಬಂದು. ಹಾಗಾಗಿ ನಮ್ಮ ಅಕ್ಕನ ದೊಡ್ಡಕ್ಕ ಅವ್ರನ್ನ ಸೇರಿಸಿದ್ರು. ಆಮೇಲೆ ಚಿಕ್ಕಕ್ಕ ಅಲ್ಲಿ ಆಮೇಲೆ ನಾನು ವಂಶ ಪರಂಪರೆ ಎಲ್ಲ ಅಲ್ಲಿ ಅರಿವಿನೇ. ಆಮೇಲೆ ಭಾಳ ದೊಡ್ಡ ಮನುಷ್ಯ ಶಿವಾನಂದ ಶರ್ಮರು, ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಅವ್ರ ಮಗನೂ ಇದ್ದರು, ಅವರು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಆಗಿದ್ದರು ಶಿವಾನಂದ ಶರ್ಮಾ ಅವರು. ಹೀಗೆ ಇರುವಾಗ ಈ ಗಲಾಟೆಗಳಿಂದ ನಾನು ಸ್ವಲ್ಪ ಕನ್ನಡದ ಕಡೆ, ವಾಟ ಕಡೆ ಬಂದೆ. ನಮ್ಮ ತಂದೆ ವಿರೋಧ, ನಮ್ಮ ತಾಯಿ ಪಾಪ ಅವ್ರಿಗೇನು ಏನು ಹೇಳ್ತೀರಾ, ತಂದೆ ಕಡೆ ಮಾತಾಡ್ತೀರಾ, ಮಗನ ಕಡೆಯಿಂದ ಮಾತಾಡ್ತೀರಾ. ಅವ್ರಿಗೆ ಮೆರವಣಿಗೆಗೆ ಹೋಗೋಕ್ಕೆ, ಹೋರಾಟಕ್ಕೆ ಹೋಗೋಕ್ಕೆ ವಿರೋಧ ಇರಲಿಲ್ಲ. ಮಾತಾಡದೆ ಅರೆಸ್ಟ್ ಮಾಡ್ಕೊಂಡು ಹೋಗೋರು. ಎಷ್ಟು ಅಂದರೆ ಒಂದು 10-15 ಸ್ಟೇಷನ್ಗಳಲ್ಲಿ ಲಾಕಪ್ಗಳಲ್ಲಿದ್ದೆ. ಹೊಡೆದ್ರು, ಮಾಡಿದ್ರು, ಲಾಠಿ ಚಾರ್ಜು. ಆಮೇಲೆ ಆ ಲಾಕಪ್ಗಳು, ಆ ಕಾಲದ ಬ್ರಿಟಿಷ್ನವ್ರ ಕಾಲದ ಲಾಕಪ್ಗಳು ಅದೆಲ್ಲನೂ ಗಬ್ಬು ವಾಸನೆ. ಆಮೇಲೆ ಕಾರಣನೇ ಇಲ್ಲ, ನಮ್ಮನ್ನು ಆಸಕ್ತಿ ಬಿಡಲ್ಲ. ನಮಗೆ ಗೊತ್ತೂ ಇಲ್ಲ ಲಾಯರ್ ಹಿಡಿಬೇಕಾ ಮಾಡಬೇಕಾ ಅಂತ. ಆಮೇಲೆ ಅವರೇ 2-3 ದಿವಸ ಇಟ್ಕೊಂಡು ನಮ್ಮನ್ನು ಬಿಡೋರು. ಆವಾಗ ನಮ್ಮಮ್ಮ ಅಳೋರು, ಯಾಕೋ ಬೇಕಾಗಿತ್ತು ಇದೆಲ್ಲ ನಿನಗೆ. ಆದ್ರೂ ವಾಟಾಳ್ ನಾಗರಾಜ್ ಭಾಷಣ ಕೇಳಿದಾಗ ಇದೆಲ್ಲ ಇರಬೇಕು ಅಂದರೆ ಅದು ಒಂಥರ ರೀಚಾರ್ಜ್ ಆಗ್ತಾ ಇತ್ತು, ಬ್ಯಾಟ್ರಿ ರೀಚಾರ್ಜ್ ಹಂಗೆ. ವಾಟಾಳ್ ನಾಗರಾಜ್ ಅಂದರೆ ರೀಚಾರ್ಜ್ ಮಾಡಿಸೋರು. ಅಂದರೆ ಯುವಕರ ಒಂದು ತಂಡ ಅವತ್ತು ದೊಡ್ಡದಾಗಿ ಭಾಳ ಚೆನ್ನಾಗಿ ಮಾತಾಡೋರು. ಇವತ್ತಿಗೂ 62ರಿಂದ 75ವರೆಗೂ ವಾಟಾಳ್ ನಾಗರಾಜ್ ಭಾಷಣ ಅಂದರೆ ನನಗೆ ಒಂದು ದಿವಸ ಕಾಂಗ್ರೆಸ್ ಅವರು ಹೇಳ್ತಾಯಿದ್ರು, 1982ರಲ್ಲಿ ಮೈಸೂರಲ್ಲಿ ಟೌನ್ ಹಾಲ್ ಅಂತ ಇದ್ದೇನೆ. ಹೌದು, ಕ್ಲಾಕ್ ಟವರ್ ಪಕ್ಕ ಅಲ್ಲಿ ವಾಟಾಳ್ ನಾಗರಾಜ್ ಭಾಷಣ ಇರೋದು. ವಾಟಾಳ್ ನಾಗರಾಜ್ ಭಾಷಣ ಅಂದರೆ ಮೈಸೂರು ಫುಲ್ ಜನ ಸೇರೋರು. ಆ ವಿಚಾರವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ನಾನು ವಾಟಾಳ್ ನಾಗರಾಜ್ ಅವರ ಭಾಷಣ ಕೇಳೋದಕ್ಕೆ ನಾನು ಹೋಗ್ತಾ ಇದ್ದೆ, ನಾನು ಯುವಕನಾಗಿದ್ದಾಗ ಅಂತ ಸಿದ್ದರಾಮಯ್ಯನವರು ಲಾ ಮಾಡ್ತಾ ಇದ್ರು ಮೈಸೂರಲ್ಲಿ. ವಾಟಾಳ್ ನಾಗರಾಜ್ ಭಾಷಣ ಅಂದರೆ ಅವರು ಹೋಗ್ತಾ ಇದ್ರು ಅಂತ ಹೇಳೋರು. ವಾಟಾಳ್ ನಾಗರಾಜ್ ಭಾಷಣ ಕೇಳೋಕ್ಕೆ ಬರೋರು. ಹೀಗೆ ವಾಟಾಳ್ ನಾಗರಾಜಿಂದ ನಮಗೆಲ್ಲರೂ ಒಳ್ಳೆ ಸ್ಫೂರ್ತಿ ಬಂತು, ಕನ್ನಡದ ಅಭಿಮಾನ. ಸರ್, ಇದು ನಿಮ್ಮದು ಒಂದು ಗತಕಾಲ ಆಗೋಯ್ತು. ಯಾಕೆಂದರೆ ಇವತ್ತು ಹೋರಾಟಗಾರರು, ಪ್ರಾಮಾಣಿಕರು, ಸಜ್ಜನರು ನಿಮ್ಮಲ್ಲಿ ಅವಾಗ ತುಂಬ ಜನ ಇದ್ದರು. ಯಾಕೆಂದರೆ ರಾಮಮೂರ್ತಿ, ಅನಾಕರು, ಆ ಒಂದು ಕಾಲಘಟ್ಟದ ಹೋರಾಟಗಾರರ ಮುಖಚರ್ಯನೇ ಬೇರೆ ಇತ್ತು. ಇವತ್ತು ಹೋರಾಟ ಅಂತಕ್ಕಂಥದ್ದು ವ್ಯವಹಾರವಾಗಿ ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಗೊತ್ತಿದೆ. ಕನ್ನಡ ಹೋರಾಟ ಅಂತಂದರೆ ಒಂದು ಏನಪ್ಪ ಉದ್ಯೋಗ ಅಂದರೆ ಹೋರಾಟಗಾರ ಅಂತೇಳಿ, ಕೆಲಸ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಹೋರಾಟಗಾರ ಅಂತೇಳಿ. ಅದು ಮನಿ ಅರ್ನಿಂಗ್ ಡಿವೈಸ್, ಅಂದರೆ ಹಣ ಮಾಡ್ತಕ್ಕಂಥ ಒಂದು ರೀತಿಯ ಪರ್ಯಾಯವಾದಂಥ ವೃತ್ತಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಆಡ್ಕೊಳ್ಳೋ ರೀತಿಯಲ್ಲಿ ಇವತ್ತಿನ ಹೋರಾಟಗಾರರ ಪರಿಸ್ಥಿತಿ ಆಗಿದೆ. ನೀವು ಎರಡೂ ನೋಡ್ತಾ ಇದ್ದೀರಾ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ. ಈ ಅಭಿಮಾನ ಬರೋದಕ್ಕೆ ಮುಖ್ಯ ಕಾರಣವೇ 62ರಲ್ಲಿ ಪ್ರಾರಂಭವಾದ ರಾಮೋತ್ಸವಕ್ಕೆ ಬೆಂಕಿ ಬಿದ್ದಾಗಲೇ ನಮಗೆಲ್ಲ ಬೆಂಕಿ ಬಿದ್ದು. ಅದುವರೆಗೂ ಸಂಘಗಳು ಇರಲಿಲ್ಲ. ಅಲ್ಲಿ ಬೆಂಕಿ ಅಂಟ್ಕೊಂಡಾಗ ಪ್ರಜಾವಾಣಿ ಪತ್ರಿಕೆಯವರು ಬಹಳ ಕೆಲಸ ಮಾಡಿದ್ರು ಕನ್ನಡ ಚಳವಳಿ ಬಗ್ಗೆ. ಆ ಮಾಡಿದ ಮೇಲೆ ಏನಾಗೋಯ್ತು, ಪ್ರತಿಯೊಂದು ಬಡಾವಣೆಯಲ್ಲೂ ಕನ್ನಡ ಸಂಘ ಪ್ರಾರಂಭ ಆಗೋಕ್ಕೆ ಶುರುವಾಯಿತು. ನಾನು ಅದಕ್ಕೆ ಭಾಳ ಕಡೆ ಹೇಳ್ತೀನಿ, 60ರಿಂದ 1975ವರೆಗೂ ಸತ್ಯವಾದ ಪ್ರಾಮಾಣಿಕ ಚಳವಳಿ. ಇನ್ನೊಂದು ಸತಿ ಹೇಳಿ ಸರ್. 60ರಿಂದ 1975ವರೆಗೂ ಅತ್ಯಂತ 100ಕ್ಕೆ 100 ಪ್ರಾಮಾಣಿಕ ಚಳವಳಿ. ಅದು ನಾಯಕರುಗಳು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಜನಗಳು ಇರ್ಬೋದು, ನಮಗೆ ಬೆಂಬಲ ಕೊಟ್ಟಿರೋ ಜನ ಇರ್ಬೋದು, ಎಲ್ಲರೂ ಭಾಳ ಪ್ರಾಮಾಣಿಕರು. ಎಷ್ಟೋ ದಿವಸ ನಮ್ಗೆ ಊಟ ಬೆಳಿಗ್ಗೆ ಮನೆ ಬಿಟ್ಟರೆ ರಾತ್ರಿ ಬರ್ತಾ ಇದ್ವಿ, ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲಾನು ಚಿತ್ರಾನ್ನ ಕೊಟ್ಟರೆ ಚಿತ್ರಾನ್ನ ತಿಂತ. ನಮ್ಗೆ ಹೆಸರು ಇಟ್ಟಿದ್ರು ಚಿತ್ರಾನ್ನ ಚಳವಳಿಗಾರರು ಅಂತ. ಉಪವಾಸ ಇಲ್ಲಿಂದ ಮೈಸೂರು ನಡ್ಕೊಂಡು ಹೋಗ್ತಾ. ಇವತ್ತು ಬಿರಿಯಾನಿ ಚಳವಳಿಗಾರರಾಗಿದೆ. ಇವತ್ತು ಬಿರಿಯಾನಿ 75ವರೆಗೂ ನಮ್ಮ ಕರ್ನಾಟಕ ನಾಮಕರಣ ಆಯ್ತಲ್ಲ, 73, 75 ಪ್ರಾಮಾಣಿಕ ಚಳವಳಿ ಒಂದು.
ಎರಡನೇದೇನಪ್ಪ ಅಂದರೆ ಕನ್ನಡ ಚಳವಳಿ 70 ವರ್ಷಕ್ಕೊಂದ್ಸರಿ, ಒಂದು 18 ವರ್ಷಕ್ಕೊಂದು ಜನ್ರೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಪರ್ವ ಚೇಂಜ್ ಆಗುತ್ತೆ. ಆ 20 ವರ್ಷಕ್ಕೆ ಎಗೈನ್ ಕನ್ನಡ ಚಳವಳಿ ಸಾಯಿತು. ತಿರ್ಗಾ ಏನು ಮಾಡಬೇಕು ನಮ್ಗೆ ಚಿಂತನೆ, ನಮ್ಮ ಕಾಲ ಹಿಂಗಿತ್ತಲ್ಲ, ಇವಾಗ ಹಿಂಗೆ 82ರಲ್ಲಿ ಗೋಕಾಕ್ ಚಳವಳಿ ಶುರುವಾಯಿತು. ತಿರ್ಗಾ ಎಗೈನ್ ಕನ್ನಡ ಚಳವಳಿಗೆ ಒಳ್ಳೆ ಪಿಕಪ್ ಬಂತು. ರಾಜ್ಕುಮಾರ್ ಹೇಳಿದ್ರು. ತಿರ್ಗಾ ಅದು ಒಂದು 10 ವರ್ಷ 15 ವರ್ಷ ನಡೆಯಿತು. ತಿರ್ಗಾ 2000 ತಿರ್ಗಾ ಸತ್ತೋಯ್ತು ಚಳವಳಿ. ಆವಾಗ ನಾರಾಯಣಗೌಡರು, ಬನವಾಸಿ ಬಳಗದವರು ಇವರೆಲ್ಲನೂ ಬಂದರು. ಅದು 20 ವರ್ಷ ನಡೆದು 22ಕ್ಕೆ ತಿರ್ಗಾ ಈ ಚಳವಳಿ ಗಟ್ಟುಗಳೇನಾಗಿದೆ 20 ವರ್ಷ ಚೇಂಜ್ ಆಗ್ತಾ ಇದೆ. ಅದರಲ್ಲಿ ಬಹಳ ಮುಂಚೆ ಇದ್ದಿದ್ದು ಪ್ರಾಮಾಣಿಕ ಚಳವಳಿ. ಆಮೇಲೆ ಗೋಕಾಕ್ ಚಳವಳಿಯಿಂದ ಸ್ವಲ್ಪ ಕೆಟ್ಟ ಹೆಸರು ಬಂದರೆ ಕೂಡ ಅದರಿಂದ ಬೇರೆ ಗುಂಪುಗಳು ಚೆನ್ನಾಗಿ ಉಟ್ಕೊಳ್ತು. ಆ ಗುಂಪುಗಳು ಉಟ್ಕೊಂಡಿರೋದು ಈ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 10 ಸಂಸ್ಥೆಗಳು ಕಟ್ಕೊಂಡು ಒಳ್ಳೆ ಕನ್ನಡದ ಕಾರ್ಯಕ್ರಮಕ್ಕೆ ಬಂದರು. ಇದೇನಾಗುತ್ತೆ, ಈ ಬದಲಾವಣೆ ಆಗುವಾಗ ಅದು ಸಹಜ ಅಂತ ಅನಿಸುತ್ತೆ. ನಾವು ಅವ್ರಿಗೂ ಬ್ಲೇಮ್ ಮಾಡಿದ್ರೆ ಒಂದು ಶ್ರೀಮಂತನ ಬಂದ್ಬಿಟ್ರು ಕನ್ನಡಕ್ಕೆ. ಯಾರಪ್ಪ ಅಂದರೆ ನಮ್ಮದೊಂದು ಕಾನಿಷ್ಕಾ ಹೋಟ್ಲಲ್ಲಿ ಒಂದು ಸಭೆ ಇಟ್ಕೊಂಡಿದ್ವಿ, ದಾವಣಗೆರೆ ನಾವೆಲ್ಲನೂ ಇಟ್ಕೊಂಡಾಗ ಆವಾಗ ಈ ಸ್ಕಾರ್ಪಿಯೋ ಗಾಡಿಗಳು ಓಡ್ತಾ ಇತ್ತು. ಈ ಕನ್ನಡ ರಕ್ಷಣಾ ವೇದಿಕೆಯವರು ಸ್ಕಾರ್ಪಿಯೋ ಗಾಡಿಗಳು ಬಂದರೆ ನಾವು ನೋಡ್ತಾ ಇದ್ವಿ, ಓ ಏನಪ್ಪ ಕನ್ನಡ ಚಳವಳಿಗೆ ಇಂಥವರೆಲ್ಲ ಬಂದ್ರಲ್ಲ ಅಂತ ಒಂದು ಒಳ್ಳೆ ರೂಪ ಕೊಟ್ಟರು. ಸರ್, ಈಗ ಅದು ಓಕೆ, ನೀವು ಅವ್ರ ಬಗ್ಗೆ ಹೇಳಿದ್ರೆ ಓಕೆ. ಈಗ ಬೇರೆ ಬೇರೆ ಸಂಘಟನೆಗಳು, ಒಂದೇ ಹೆಸರಲ್ಲಿ ಹಲವಾರು ಸಂಘಟನೆಗಳಿದೆ ಇವತ್ತು. ಒಂದೇ ಹೆಸರಲ್ಲಿ 4-5 ಸಂಘಟನೆಗಳಿಗೆ 4-5 ಲೀಡರ್ಗಳು ಇನ್ನೂ ಜಾಸ್ತಿನೇ ಇರ್ಬೋದು. ನಾನು ಉದಾಹರಣೆಗೆ, ಆಮೇಲೆ ಬೇರೆ ಬೇರೆ ಸಂಘಟನೆಗಳ ನಾಯಕರು ಅವರು ಒಂದು ಕ್ಷೇತ್ರಗಳನ್ನು ಅವರವರೇ ಒಂದು ರೀತಿ ಏಕಸಾಮರ್ಥ್ಯ ಪಾಳೆಗಾರ ಥರ ಆ ಕ್ಷೇತ್ರಕ್ಕೆ ಇನ್ನೊಬ್ರು ಎಂಟ್ರಿ ಆಗಬಾರ್ದು, ಕನ್ನಡ 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 ಅಂತಾರೆ. ಬನ್ನಿ ನಮ್ಮ ಸಂಗಡ ಅಂತ ಹೇಳ್ತಕ್ಕಂಥ ಕವಿವಾಣಿ ಎಲ್ಲ ಕಡಿಮೆ ಆಗೋಯ್ತು ಅಂತಕ್ಕಂಥ. ಯಾಕಂದರೆ ಈ ಹೋರಾಟದ ವಿಭಿನ್ನತೆ, ಯಾಕೆಂದರೆ ಜನರಿಗೆ ಅದು ಎಲ್ಲ ರೀತಿಯ ನೋವು ತರೋ ರೀತಿಯ ಹೋರಾಟಗಳಾಗಬಾರ್ದಲ್ಲ ಅನ್ಸುತ್ತಲ್ಲ. ಆಗಬಾರ್ದು. ಕೆಲವು ಬದಲಾವಣೆಗೆ ನನಗೂ ನೋವಾಗುತ್ತೆ. ಈ ಬದಲಾವಣೆಗಳು ಬೇಕಾಗಿತ್ತಾ? ಅವಾಗ ನಾವು ನಾಮಫಲಕಗಳು ಕನ್ನಡದಲ್ಲಿ ಹಾಕಿ ಅಂತ ಕಲ್ಲು ಹೊಡಿತಾ ಇದ್ವಿ. ತಮಿಳ್ನಾಡಿಂದ ಬಸ್ಗಳು ಬರ್ತಾಯಿತ್ತು, ಅಲ್ಲಿ ತಮಿಳಲ್ಲಿ ಬೋರ್ಡ್ ಹಾಕಿ ಅದಕ್ಕೆ ಕಲ್ಲುಗಳು ಹೊಡಿತಾ ಇದ್ವಿ. ಚಿತ್ರರಂಗಕ್ಕೆ ಚಿತ್ರ ಮಂದಿರಗಳಿಂದ ಕನ್ನಡ ಪಿಕ್ಚರ್ ಹಾಕಲ್ಲ, ನಾವು ಕಲ್ಲು ಹೊಡಿತಾ ಇದ್ವಿ. ನಮ್ಮ ಕಾಲದಲ್ಲಿ ಹಾಗಿತ್ತು. ಇವಾಗ ಏನಿಲ್ಲ, ಭಯ ಇಡ್ಸಾದ್ರು ಹಾಕು ಕನ್ನಡ ಅಂದರೆ ಹಾಕ್ತಾರೆ, ಬೋರ್ಡುಗಳು ಕನ್ನಡ ಹಾಕು ಅಂದರೆ ಹಾಕ್ತಾರೆ. ಅವತ್ತಿನ ಘಟ್ಟಕ್ಕೂ ಇವಾಗ ಒಂದು 50 ವರ್ಷ ಆದಮೇಲೆ ಬದಲಾವಣೆಗೂ ಒಂದಷ್ಟು ಬದಲಾವಣೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಈ ಸರ್ಕಾರ ಬಂದಮೇಲೆ ಸ್ವಲ್ಪ ಸ್ಪಂದನೆ ಕೊಟ್ಟು ಕನ್ನಡಕ್ಕೆ 60 ಭಾಗ ಇರಬೇಕು ಅಂತ ನಾಮಫಲಕಗಳು ಒಂದು ಒಳ್ಳೆ ಕೆಲಸ ಆಯ್ತದೆ. ಎಲ್ಲನ ಹೋಗಿ ಎಲ್ಲನ ಬರಲಿ ಅನ್ನಂಗೆ. ಇವಾಗ ನಾನು ಒಂದು ಸಾರಿ ದುಬೈಗೆ ಹೋಗಿದ್ದೆ. ದುಬೈನಲ್ಲಿ 1,20,00,000 ಪಾಪ್ಯುಲೇಷನ್ ಇದೆ. 20 ಲಕ್ಷನ ಅರಬಿಗಳಿರೋದು, 1 ಕೋಟಿ ನಾವಿದ್ದೀವಿ. ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಕಡೆಯವರು ಇದ್ದಾರೆ. ಆದ್ರೇನು ಅಲ್ಲಿ ಬೇರೆಯವರಿದ್ರೇನು ಅವ್ರ ರಾಜ್ಯಕ್ಕೆ, ಅವ್ರ ಭಾಷೆಗೆ, ಅವರು ಮಾಡಿರೋ ಕಾನೂನಿಗೆ ಒಬೆ ಮಾಡ್ತಾರೆ. ಹಾಗೆ ಕನ್ನಡಕ್ಕೆ ಬಂದಿರಿ, ನಮ್ಮ ಪ್ರಕಾರ ಇರಿ, ನೀವು ನಿಮ್ಮ ಪ್ರಕಾರ ಇರಬೇಡಿ ಅಂತ. ಸಿಂಗಾಪುರಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ತಮಿಳ್ನವ್ರು ಇದ್ದಾರೆ, ಚೈನೀಸ್ ಇದ್ದಾರೆ, ಭಾಳ ಕಡೆ ಇದ್ದಾರೆ. ಅಂದರೆ ಒಂದು ಕಾನೂನು, ಇವಾಗ ಕನ್ನಡ ಅಂದರೆ ಕಾನೂನು ಸರ್ಕಾರ ಮಾಡಬೇಕು, ಜನ ಕೇಳಿದ್ರೆ ಮಾಡಿಸಿರ್ಬೇಕು. ಈ ರೀತಿ ಒಂದು ಬದಲಾವಣೆ ಆಗಿದೆ. ನಮಗೂ ಕೆಲವು ವಿಷಯ ನೋವಾಗುತ್ತೆ, ಬೇಜಾರಾಗುತ್ತೆ. ಅಂದರೆ ಇವಾಗ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಪಕ್ಷಗಳು ಹೆಂಗಿತ್ತು, ಇವಾಗ ಹೆಂಗಿದೆ, ಬದಲಾವಣೆ ಜಗದ ನಿಯಮ. ಸರ್, ಈಗ ಕನ್ನಡ ಹೋರಾಟಗಾರರು ಕನ್ನಡ ಉಳಿಸ್ತಾರೋ ಬೀಳುತ್ತಾರೋ ಸೆಕೆಂಡ್ರಿ. ಇವತ್ತು ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಸಾಹಿತಿಗಳ ಕೈಯಿಂದ ಸಾಧ್ಯ ಇದೆಯಾ? ಯಾಕೆಂದರೆ ಹೋರಾಟಗಾರರು ಮತ್ತು ಸಾಹಿತಿಗಳು ಒಂದು ರೀತಿ ಕೆಲವು ಸತಿ ಫ್ರಿಕ್ಷನ್ ಆಗುತ್ತೆ. ಹೋರಾಟಗಾರರು ದೊಡ್ಡ, ಸಾಹಿತಿಗಳು ದೊಡ್ಡದು ಅಂತ. ಯಾಕೆಂದರೆ ನೀವು ಸಾಹಿತ್ಯ ಪರಿಷತ್ ಜೊತೆನೂ ಒಡನಾಟ ಇಟ್ಕೊಂಡಿದ್ದೀರಾ, ಹೋರಾಟಗಾರರ ಜೊತೆಲೂ ಇದ್ದೀರಾ. ಬಟ್ ಸಾಹಿತಿ ಮುಖ್ಯನಾ, ಹೋರಾಟಗಾರ ಮುಖ್ಯನಾ ಕನ್ನಡ ಉಳಿಸೋ ದೃಷ್ಟಿ? ಭಾಷೆ ಉಳಿಬೇಕು ಅಂದರೆ ಸಾಹಿತ್ಯಗಳು ಇರಬೇಕು. ಆದರೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಾವು ಗೋಪಾಲಕೃಷ್ಣ ಅಡಿಗರ ಮನೆಗೆ ಹೋಗ್ತಾಯಿದ್ವಿ. ಆವಾಗ ಈ ಕನ್ನಡ ಚಳವಳಿ ಪ್ರಾರಂಭ ಆಗೋಕ್ಕೆ ಮುಂಚೆ, ಅದು ಹೇಳ್ಬೋದಾ ಕತೆ? ಪ್ರಾರಂಭ ಆಗೋಕ್ಕೆ ಮುಂಚೆ 1947 ಸ್ವಾತಂತ್ರ್ಯ ಆಯಿತು. ಪ್ರಪ್ರಥಮವಾಗಿ ಮುಖ್ಯಮಂತ್ರಿ ಆದವರು KC ರೆಡ್ಡಿ, ಅದೆಲ್ಲ ನಾಮಿನೇಟೆಡ್ ಆದರು. ಪ್ರಪ್ರಥಮ ಚುನಾವಣೆ 52ರಲ್ಲಿ ನಡೀತು, 1952ರಲ್ಲಿ. ಎರಡನೇ ಚುನಾವಣೆ 57ರಲ್ಲಿ ನಡೀತು. 57ರಲ್ಲಿ ನಡೆದಾಗ ಶಿವಮೊಗ್ಗದಲ್ಲಿ ಕನ್ನಡದ ಬಗ್ಗೆ ಬಹಳ ಅಭಿಮಾನ. ಆಮೇಲೆ ಅದು ಕುವೆಂಪು ಹುಟ್ಟಿದ ಊರು, ಅಲ್ಲಿ ಭಾಷೆ ಬಗ್ಗೆ ಇತ್ತು. ಅಲ್ಲಿ ಗೋಪಾಲಗೌಡರು ಗೆದ್ದರು. ಗೋಪಾಲಗೌಡರ ಶಿಷ್ಯ ಕೋಣದ ನಿಂಗಪ್ಪ ಗೆದ್ದರು. ಅವರಿಬ್ಬರು ಗೆದ್ದುಬಿಟ್ಟಿದ್ದೆ. ತಾಳಗುಪ್ಪ ನೋಡಿ, ಬ್ರಿಟಿಷ್ನವ್ರು ಹೇಗೆ ಅಂದರೆ ಜೋಗ್ ಫಾಲ್ಸ್ವರೆಗೂ ಟ್ರೈನ್ ಹಾಕೋಕ್ಕಾಗಲ್ಲ, ಆದರೂ ಅವ್ರು ಟ್ರೈನ್ ಹಾಕಿದ್ರು ಬ್ರಿಟಿಷ್ನವರು. ಯಾಕೆಂದರೆ ಅವರೆಲ್ಲ ಮದುವಾಗಿರೋದಕ್ಕೆ ಸಮ್ಮರಲ್ಲಿ. ತಾಳಗುಪ್ಪ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರಲ್ಲಿ ಕೋಣಂದೂರು 57ರಲ್ಲಿ ಕೋಣಂದೂರು ಗೋಪಾಲಗೌಡರು ಬಂದು
ಹಳೆ ನಮ್ಮದು ರೈಲ್ವೆ ಸ್ಟೇಷನ್ ಇತ್ತಲ್ಲ, ಇದು ಹೆಂಚಿನ ಕಟ್ಟಿ, ಅಲ್ಲಿ ಬಂದು ಇಳಿದ್ರು. ಇವ್ರ ಲಗೇಜ್ ಎಲ್ಲ ಇತ್ತು, ಯಾಕಂದ್ರೆ ಸರ್ಕಾರದವರು ಇರೋದಕ್ಕೆ ಶಾಸಕರ ಭವನವನ್ನು ಕೊಡ್ತಾ ಇದ್ರು. ಅಲ್ಲಿ ಬಂದು ಇಳಿದಾಗ ಜಟ್ಕಾ ಗಾಡಿಗಳು, ಆಟೋಗಳೂ ಇತ್ತೋ ಇಲ್ಲ ಜ್ಞಾಪಕ ಇಲ್ಲ ನನಗೆ, ಜಟ್ಕಾ ಗಾಡಿಗಳು ಎಲ್ಲ ತಮಿಳ್ನವ್ರದ್ದು, ಮುಸ್ಲಿಮ್ಸು. ಅವನು ತಮಿಳಲ್ಲಿ ಮಾತಾಡ್ತಾನೆ, ರೋಪ್ ಆಗ್ತಾನೆ. ಅವನು ಜಟ್ಕಾ ಗಾಡಿನವ್ರು ಇರ್ಬೋದು, ಬೇರೆಯವರು ಗಾಡಿನವ್ರು ಇರ್ಬೋದು. ಗೋಪಾಲ್ಗೌಡರು ಕೋಣದೂರಕ್ಕೆ ಹೇಳ್ತಾರೆ, ಏನೋ ಇದು ಬೆಂಗಳೂರು ಕರ್ಕೊಂಡು ಬಂದ ಮದ್ರಾಸ ಕರ್ಕೊಂಡು ಹೋಗ್ಬೇಕಾ ಅಂದರೆ ಅಷ್ಟು ತಮಿಳ್ಮಯ, ನೀವು ಎಲ್ಲಿ ಹೋದ್ರೆ ಕೂಡ. ಆಮೇಲೆ ಇಲ್ಲ ಇಲ್ಲ ಅಣ್ಣ ಇಲ್ಲಿ ಹೀಗೆ ಅಂತಂದ್ರೆ ಎಲ್ಲ ಹೋಗ್ತಾರೆ. ಹೋದ್ಮೇಲೆ ಇಬ್ಬರು ಕುಂತ್ಕೊಂಡು ಯೋಚನೆ ಮಾಡ್ತಾರೆ, ಬೆಂಗಳೂರಲ್ಲಿ ಕನ್ನಡ ಸತ್ತೋಗ್ತಾ ಇದೆಯಲ್ಲ, ಇದಕ್ಕೆ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಉಳಿಸ್ಬೇಕಾದ್ರೆ ಏನು ಮಾಡಬೇಕು. ಆಮೇಲೆ ಗೋಪಾಲಗೌಡರಿಗೆ ಮಾತ್ರ ಯೋಚನೆ ಯಾಕೆ ಬಂತು, ಬೇರೆಯವ್ರ ಸಾಹಿತಿಗಳಿಗೆ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಗೋಪಾಲಗೌಡರಿಂದ ಸಮಾಜವಾದಿಗಳು ಒಂದು ಚಿಂತನೆ ಏನಂದರೆ, ಏನು ಬೇಕಾದ್ರೂ ಹೋರಾಟ ಮಾಡ್ತಾಗೋ, ಕೇಳಕ್ಕೆ ಹೋಗ್ಬೇಡ, ಹೋರಾಟ ಮಾಡೋ ನಿಂದು ಗೆಲ್ಲಿಸ್ಕೊ ಅಂತ. ಆವಾಗ ಅವರಿಬ್ಬರು ಕುಂತ್ಕೊಂಡು ಯೋಚನೆ ಮಾಡಿದ್ದೆ, ನಾವು ಸಾಹಿತಿಗಳನ್ನ ಇಡೋಣ ಬೆಂಗಳೂರಲ್ಲಿ ಯಾರ್ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಸಾಹಿತ್ಯಗಳಿಂದ ಇದಕ್ಕೊಂದು ಚಾಲನೆ ಸಿಕ್ಕಿದ್ರೆ ಕನ್ನಡ ಇದು ಬೆಳೆಯುತ್ತೆ ಅಂತಾರೆ. ಪಾಪ ಎಲ್ಲ ಸಾಹಿತಿಗಳನ್ನ ಹೋಗಿ ಕೇಳ್ತಾರೆ, ಯಾವ ಸಾಹಿತಿಗಳನ್ನು ಕನ್ನಡ ಹೋರಾಟಗಳಿಗೆ ರೆಡಿ ಇಲ್ಲ, ಕನ್ನಡಕ್ಕೆ ರೆಡಿ, ಸಾಹಿತ್ಯಕ್ಕೆ ರೆಡಿ, ಅದು ಗೌರವ ತಗೊಳ್ಳೋ ರೋಡಿಗೆ ಬರೋಕ್ಕೆ ರೆಡಿ ಇಲ್ಲ. ಆವಾಗ ಕೊನೆಗೆ ಯಾರೋ ಹೇಳ್ತಾರೆ, ಅವನ್ನ ಹಿಂಗೆ ಭೇಟಿ ಮಾಡ್ಕೊಂಡು ಕೊನೆಗೆ ಒಂದು ದಿವಸ ಆನಾಕರು ಮನೆಗೆ ಹೋಗ್ತಾರೆ. ಆನಾಕರು ಮನೆಗೆ ಹೋದಾಗ ಆನಾಕರು ಅಂತಾರೆ, ಹೌದಲ್ವಾ ನಾನು ವಿಶೇಷದಲ್ಲಿ ಇಟ್ಕೊಂಡು ನಾನೇ ಸುಮ್ಮನೆ ಇದ್ದೀನಲ್ಲ ಅಂತ ಆನಾಕರು ಚಾಲನೆ ಕೊಡ್ತಾರೆ. ಅವ್ರದ್ದೊಂದು ಟೀಮ್ ಇರುತ್ತೆ, ಒಂದು 5-6 ಜನ ಎಲ್ಲ, ಒಂದು ಆನಾಕರು, ನಾಡಿಗರು, ಬೀಚಿ. ನಾನು ಎಲ್ಲರ ಮನೆಗೆ ಹೋಗಿದ್ದೀನಿ, ನಾಡಿಗರ ಮನೆಗೆ, ಬೀಚಿ ಮನೆಗೆ, MK ಇಂದ್ರ ಮನೆಗೆ, ಇಂಥ ನಿರಂಜನ್ ಮನೆಗೆ, ಇಂಥವ್ರ ಕಡೆ ನಾನು ಹೋಗಿಲ್ಲ ಅನ್ನೋದಿಲ್ಲ. ಅಲ್ಲಿಂದ ಚಾಲನೆ ಸಿಕ್ತು ಅಂತ ನೀವು? ಅದರಿಂದ ಚಾಲನೆ ಸಿಕ್ತು. ಸಾಹಿತಿಗಳು ಬಂದಿದ್ದಕ್ಕೆ ಕನ್ನಡ ಚಳವಳಿ ಪ್ರಾರಂಭ ಆಯಿತು. ಅದು ಬಿಸಿ ನಮಗೆಲ್ಲ ಬಂತು. ಸರ್, ಈಗ ಹೊಸ ಜನ್ರೇಷನ್ಗೆ ಹೋರಾಟಗಾರರಾಗಬೇಕು, ಕನ್ನಡ ಚಳವಳಿಯಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂಥವ್ರಿಗೆ ನೀವು ಹೇಳ್ತಕ್ಕಂಥ ಕಿವಿ ಮಾತು ಏನು ಸರ್? ಹೊಸದಾಗಿ ಬರೋರಿಗೆಲ್ಲ ಏನಾಗಿದೆ ಅಂದರೆ, ಪ್ರಚಾರ ಪ್ರಿಯರು. ಅವ್ರು ಹೆಂಗೆ ಅಂದರೆ, ಇವತ್ತು ಒಂದು ಟೌನಾಲ್ ಹತ್ರ ಒಂದು ಹೋರಾಟ ಮಾಡಬೇಕು, ಅಲ್ಲಿ ಅಂತ ಬಾಟುಗಳು ಇಟ್ಕೊಂಡು ಕೂಗಾಡಬೇಕು, ಅದು ಪತ್ರಿಕೆ ಅನ್ನೋದೆಲ್ಲ ಬಂದು ಫೋಟೋ ತೆಗಿಬೇಕು, ನಾಳೆ ಬೆಳಗ್ಗೆ ಪೇಪರಲ್ಲಿ ಬರಬೇಕು. ಅವರು ಹ್ಯಾಪಿ, ಖುಷಿ. ನೋಡಿದ್ರೆ ಆ ಪೇಪರ್ ನಂದು ಇದುವರೆಗೂ ಪೇಪರಲ್ಲಿ ಫೋಟೋನೇ ಬಂದಿಲ್ಲ. ಅಂದರೆ ಇವತ್ತಿನ ಹೋರಾಟಗಾರರಿಗೆ ಪೇಪರಲ್ಲಿ ಬರಬೇಕು. ಇವಾಗ ಇದಕ್ಕೆ ನಾವು ಸರಿ ಅನ್ನೋದು ಬೇಡ ಅನ್ನೋದ. ಆಮೇಲೆ ಅವ್ರ ಹತ್ರ ಹೋಗಿ ಹೊಸ ಹೋರಾಟಗಾರರ ಹತ್ರ ಒಂದು ಸಾಹಿತ್ಯದ ಬಗ್ಗೆ, ಒಂದು ಪಂಪನ ಬಗ್ಗೆ ಕೇಳಿ, ಅಣ್ಣನ ಬಗ್ಗೆ ಕೇಳಿ, ಜನ್ನನ ಬಗ್ಗೆ ಕೇಳಿ, ಕುಮಾರವ್ಯಾಸ ಯಾವಾಗ ಇದ್ದ ಅಂತ ಕೇಳಿ, ಯಾರು ಹೇಳೋದಿಲ್ಲ. ನಾವು ಹೇಳ್ತೀವಿ ಹಳಬ್ರು, ಕುಮಾರವ್ಯಾಸ ಯಾವಾಗಿದ್ದ, ಪಂಪ ಯಾವಾಗಿದ್ರು. ಸರ್, ಅವರೆಲ್ಲ ಇದ್ರ ಅನ್ನೋದು ಫಸ್ಟ್ ಕೇಳಿ, ಆಮೇಲೆ ಏನೇನು ವಿಚಾರ ಕೇಳ್ಬೋದು. ಆಮೇಲೆ ಇಷ್ಟೆಲ್ಲ ನಿಮ್ಗೀಗ ಒಂದು ಹೃದಯ, ಮನಸ್ಸು ನಿಮಗೆ ದೇಹಕ್ಕೆ ವಯಸ್ಸಾಗಿರ್ಬೋದು, ಮನಸ್ಸಿಗೆ ಕೇವಲ 28 ವರ್ಷ. ನಿಮಗೆ 28 ವರ್ಷದಲ್ಲಿ ಈ ಒಂದು ಚೈತನ್ಯದ ಚಿಲುಮೆ, ಯಾಕೆಂದರೆ ಇಷ್ಟೊಂದು ಆಸಕ್ತಿ, ಕ್ರಿಯಾಶೀಲವಾಗಿ ಯೋಚನೆ ಮಾಡುವಂಥ ಮನಸ್ಸಿನ ಸಮಾಧಾನ. ಯಾಕೆಂದರೆ ನೀವು ಆಸೆ ಪಡೋರಲ್ಲ, ಗಂಡ ಹೆಂಡತಿ ಲಲಿತಮ್ಮ ನೀವು ನೆಮ್ಮದಿಯ ಜೀವನವನ್ನು ಬದುಕ್ತಾ ಇದ್ದೀರಾ. ಮತ್ತು ಸಮಾಜಕ್ಕೆ ಒಂದು ರೀತಿಯ ಪರಿಮಳವನ್ನು, ಯಾಕೆಂದರೆ ಹೂವು ಪರಿಮಳವನ್ನು ಸೂಚಿಸಿ ಸಮಾಜವನ್ನು, ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಏನಿದರ ಗುಟ್ಟು ಏನು ಅಂದರೆ, ಅದು ಭಾಳ ಸುಲಭವಾಗಿ ಹೇಳ್ಬೋದು. ಅಂದರೆ ಈ ಸಾಹಿತ್ಯ ಪರಿಷತ್ತಲ್ಲಿ ಇಲ್ಲಿ ಬಂದು 2 ವರ್ಷ ಆಯಿತು. 78 ವರ್ಷಗಳ ಜೀವನದ ಅನುಭವಕ್ಕೂ 2 ವರ್ಷಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಮಾರಾಟದಲ್ಲಿ ಆಗಿರೋ ಅನುಭವಕ್ಕೂ ಸಿಕ್ಕಾಪಟ್ಟಿ ಬದಲಾವಣೆ ಇರೋದ್ರಿಂದ ಇಲ್ಲಿ ಬರೋರಿಗೆಲ್ಲ ಹೇಳ್ತಾ ಇರ್ತೇನೆ, ನೀವು ಜೀವನಕ್ಕೋಸ್ಕರ ಏನಾದರೂ ಮಾಡಿ, ಈ MBA ಓದಿ, BBM ಓದಿ, ಮೆಡಿಕಲ್ ಓದಿ, ಇಂಜಿನಿಯರಿಂಗ್ ಓದಿ, ಆದರೆ ಜೀವನ ಸುಂದರವಾಗಿ ಮಾಡ್ಕೊಳ್ಳೋಕ್ಕೆ ಬೇರೆ ಚರಿತ್ರೆ ಓದಿ ಅಂತೀನಿ. ಪ್ರತಿ ಕ್ಷಣದ ಬದಲಾವಣೆನ ನೀವು ರಿಸೀವ್ ಮಾಡಿ, ಪ್ರತಿ ಕ್ಷಣದ ಬದಲಾವಣೆ ರಿಸೀವ್ ಮಾಡಿದ್ರೆ ಜೀವನ ಸುಂದರವಾಗಿರುತ್ತೆ. ಆ ಬದಲಾವಣೆ ಎಲ್ಲಿಂದ ಬರುತ್ತೆ ಅಂದರೆ ಕನ್ನಡದ ಓದು. ಆ ಓದು ಅಂದರೆ ಎಲ್ಲಿ ಬರುತ್ತೆ? ಎಲ್ಲ ಹಳೆ ಸಾಹಿತಿಗಳೇ. ಇದೇ ಅನಾಕು ಇರ್ಬೋದು, ರಾಮಮೂರ್ತಿ ಇರ್ಬೋದು, ತಾರಾಸ್ ಇರ್ಬೋದು, ದೇವಡು ಇರ್ಬೋದು, ಎಂಡಮೂರಿ ಇರ್ಬೋದು. ಇಲ್ಲಿ 2 ವರ್ಷಗಳಲ್ಲೇ ನಾನು 10 ರೂಪಾಯಿ 20 ರೂಪಾಯಿ ಪುಸ್ತಕ ಮಾರೋಕ್ಕೆ ಇಲ್ಲಿ ಬಂದವನು 2 ವರ್ಷಗಳಲ್ಲಿ 30,000 ಪುಸ್ತಕ ಮಾರಿದ್ದೀನಿ. ಅದರಲ್ಲಿ ಅತ್ಯಂತ ಹೆಚ್ಚು ಪುಸ್ತಕ ಮಾರಿರೋದು ಯಾರದಪ್ಪ ಅಂದರೆ ಅನಾಕು, ತಾರಾಸೋದು. ತಾರಾಸೋದಂತೂ ನೋಡಿ 50 ವರ್ಷಕ್ಕೆ ಮುಂಚೆ ಬರೆದಿರೋದು ಇವತ್ತೂ ಹೋಗುತ್ತೆ. 1932 ಸಂಧ್ಯಾರಾಗ, ಅದು ಇನ್ನು 7 ವರ್ಷ ಆದರೆ 100 ವರ್ಷ ಆಗಿದೆ. ಇವತ್ತು ಸಂಧ್ಯಾರಾಗ ಪುಸ್ತಕ ತಂದಿಟ್ಟರೆ 100 ಕಾಪಿ ಬೇಕು. ಅವ್ರ ಮಗನ ಮನೆ ಹೆಸರು ಸಂಧ್ಯಾರಾಗನೇ ಅಲ್ವಾ? ಮಗನ ಮನೆ ಹೆಸರು ಸಂಧ್ಯಾರಾಗ ಅಂತ ಇಟ್ಕೊಂಡಿದ್ದಾನೆ. ಇನ್ನೊಂದು ಹಂಸಗೀತೆ 1952 ಹಂಸಗೀತೆ ತಾರಾಸು ಇವತ್ತು ಹಂಸಗೀತೆ ಹೋಗುತ್ತೆ. ಹೇಗೆ ಅಂದರೆ ಈ ಸಾಹಿತಿಗಳು
ಸಾಹಿತ್ಯ ಲೋಕಕ್ಕೆ ಜನಗಳಿಗೆ ಒಂದು ಶಕ್ತಿ ಕೊಡ್ತಾರೆ, ಜೀವನ ಕೊಡ್ತಾರೆ. ಈ ಹೋರಾಟಗಾರರಿಗೆ ಇವಾಗ ಆ ಸಾಹಿತ್ಯ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಸಾಹಿತಿಗಳು ಅಷ್ಟೇ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಅವತ್ತಿನ ಸಾಹಿತ್ಯ ಇವತ್ತಿನ ಸಾಹಿತ್ಯ ಆದರೂ ನಮ್ಮ ದೇಶದಲ್ಲಿ ಸರ್, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯವರು ಸಹಕಾರ ನಿಮಗೆ ಹೇಗಿತ್ತು? ಲಲಿತಾ ಅವರು ಇಷ್ಟು ದಿನ ನಿಮ್ಮನ್ನು ಸಹಿಸ್ಕೊಂಡು ನಿಮ್ಮನ್ನು ತಾಯಿ ರೀತಿ ನೋಡ್ಕೊಂಡಿರ್ತಕ್ಕಂಥ, ಯಾಕೆಂದರೆ ನಿಮ್ಮ ಜೀವನದ ಏರುಪೇರುಗಳೆಲ್ಲ ಮಾತಾಡಿದ್ವಿ ಔಟ್ ಆಫ್ ದಿ ಬಾಕ್ಸು. ನಿಮ್ಮ ಜೊತೆ ಈ ಒಂದು ಜೀವನದ ಪ್ರಯಾಣ, ಯಾಕಂದ್ರೆ ನಿಮಗೆ 80 ವರ್ಷ ಟಚ್ ಆಗ್ತಾ ಇದ್ರೆ, ನೀವು ಮದುವೆ ಆಗಿ 48 ವರ್ಷ 49 ವರ್ಷ ಆಗ್ತಾ ಇದೆ. ಈ ಸುಂದರ ಸಮಯದ ಒಂದು ಅದು ಹೇಗೆ ಅಂದರೆ 62ರಲ್ಲಿ ನಾವು ಬೇರೆಯವ್ರಿಗೆ ಭಾಗವಹಿಸಿದ್ದೆ, ಆಮೇಲೆ ನಾವೇ ಶುರು ಮಾಡಿಬಿಟ್ವಿ. ಅದೇನಾಗೈತಿ, ಇದೆಲ್ಲ ಚಳುವಳಿನಲ್ಲಿದ್ದಾಗ ನಮಗೆ ಬೇರೆ ಏನು ಚಿಂತನೆಗಳು ಬರಲೇ ಇಲ್ಲ. ನನಗೆ ಇಬ್ಬರು ಹಿರಿಯ ಸಹೋದರಿಯರು, ಇಬ್ಬರು ಕಿರಿಯ ಸಹೋದರಿಯರು. ಆ ಇಬ್ಬರು ಹಿರಿಯ ಸಹೋದರರಿಗೆ ನಮ್ಮ ತಂದೆ ತಾಯಿ ಮದುವೆ ಮಾಡಿದ್ರು. ಆ ಇಬ್ಬರು ಕಿರಿಯ ಸಹೋದರಿಗೆ ನಾನು ಮದುವೆ ಮಾಡಬೇಕು ಬಂತು. ಏನೋ ಸಾಲ ಮಾಡಿ ಇಬ್ಬರದನ್ನು ಮದುವೆ ಮಾಡಿದೆ. ಇದೆಲ್ಲ ಮಾಡಿ ಈ ಹೋರಾಟಗಳಲ್ಲಿದ್ದಾಗ ಈ ಸಮಾಜವಾದಿ ಇದೆಯಲ್ಲ, ನಾನು ಜಾಸ್ತಿ ಫಸ್ಟ್ ಓದಿದ್ದೆ ಲೋಹಿಯಾ. ಇವಾಗಲೂ ಇಟ್ಟಿದ್ದೀನಿ ಲೋಹಿಯಾ. ಇಡೀ ಪ್ರಪಂಚಕ್ಕೆ ಸಮಾಜವಾದನ ಇಡೀ ಪ್ರಪಂಚಕ್ಕೆ ಕೊಟ್ಟವನು. ಇವರು ಕಾರ್ಲ್ ಮಾರ್ಕ್ಸ್ ಹೆಂಗೆ ಕಮ್ಯುನಿಸಮ್ ಕೊಟ್ಟರು, ಲೋಹಿಯಾ ಸಮಾಜವಾದದ ದೇಶಗಳು ಇದ್ದರೆ ಲೋಹಿಯಾ ಸಮಾಜವಾದ ಇಲ್ಲ. ನಮಗೆಲ್ಲ ಅವರ ಗುರುಗಳು. ಅವರಿಂದ ನರಸಿಂಹಯ್ಯನವರು, PUC ನನ್ನ ಗುರುಗಳು. ಆಮೇಲೆ ಆನಾಕರು. ಈ ಸಮಾಜವಾದದಲ್ಲಿ ಏನು ಬರುತ್ತೆ ಅಂದರೆ, ಜೀವನಕ್ಕಿಂತ ಜೀವನದ ಆಸೆ ಏನೋ ಇದೆ ಅನ್ನೋ ಹಾಗೆ. ಆ ಸಮಾಜವಾದದಲ್ಲಿ ಬಂದಾಗ ಏನಾಗಾಯಿತು, ಇದೆಲ್ಲ ಅಕ್ಕ ತಂಗಿರಿಗೆಲ್ಲ ಮದುವೆ ಮಾಡಿದೆ. ಎಲ್ಲ ಆಗೋ ಅಷ್ಟೊತ್ತಿಗೆ ನನಗೆ 32 ವರ್ಷ ಆಗೋಯ್ತು. ನಮ್ಮ ವಯಸ್ಸು ಶಾಂತಿನಲ್ಲಿ ಆ ಕಾಲದಲ್ಲಿ 32 ವಯಸ್ಸಾದರೆ ಯಾರು ಹುಡುಗಿನೇ ಕೊಡೋದು. ನಮಗೂ ಬಂದಿತ್ತು, ಯಾಕೆ ಬೇಕಿ ಮದುವೆ ಆಗಿದ್ವಿ ಹೆಣ್ಣು, ಅದ್ರ ಬಗ್ಗೆ ಆಕರ್ಷಣೆನೇ ಇಲ್ಲ. ಏನಕ್ಕೆ ಬೇಕು ನೋಡಿದ್ರೆ ಕೂಡ ನಮ್ಗೆ ಅದು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಆಮೇಲೆ ಏನೋ ನಮ್ಮ ಮಾವನ ಮಗಳು ಒಂದು ಪ್ರೀತಿಸಿದೆ, ಮದುವೆ ಆಗಿದೆ. ಆವಾಗ ಅವಳಿಗೆ 16 ವರ್ಷ, ನನಗೆ 32 ವರ್ಷ. ಇಡೀ ನಮ್ಮ ಕಮ್ಯುನಿಟಿ ಎಲ್ಲ ಬೈದರು ನನಗೆ, ಏನಲ್ಲೇ 16 ವರ್ಷದ ಹುಡುಗಿ ಮದುವೆ ಆಗ್ತಾಯಿದ್ದೆ, ಮಾವನ ಮಗಳು ನನಗೆ ಇಷ್ಟ. ರೇಕ್ಸೋದು 16, 32 ಅಂದರು. ಅಪ್ಪ ಅದು ಮಗು ಇವಾಗಲೂ ಜ್ಞಾಪಕ ಬರುತ್ತೆ. ಅದನ್ನು ಅವಳನ್ನ ನನ್ನ ಮಟ್ಟಕ್ಕೆ ತರಬೇಕಲ್ಲ, ಹೆಚ್ಚು ಓದು. ಹೇಗೆ ಈ ಓದೋದ್ರಿಂದ ಏನಾಗುತ್ತೆ, ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಆವಾಗ ನಮ್ಮ ಮನಸ್ಸುಗಳು ಒಂದು ಶಾಂತತೆ ಮೂಡುತ್ತೆ, ದುರಾಸೆಗಳು ಕಮ್ಮಿ ಆಗುತ್ತೆ. ಆ ದುರಾಸೆಗಳು ಕಮ್ಮಿ ಆದಾಗ ಏನಾಗುತ್ತೆ, ನಾವು ಏನು ಯೋಚನೆ ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಆ ಸರಿಯಾಗಿರುವಾಗ ಹೆಣ್ಣು ಎಷ್ಟೇ ಅವಳು ಬುದ್ಧಿವಂತ ಹೆಣ್ಣು ಅಂದರೆ, ಆ ಹೆಣ್ಣು ಅಂದರೆ ಅವ್ರ ಸೃಷ್ಟಿನಲ್ಲೇ ಅವ್ರಿಗೆ ಕೆಲವು ಅವಗುಣ ಕ್ವಾಲಿಟೀಸ್ ಕೊಟ್ಟಿರ್ತಾರೆ ಇರುತ್ತೆ. ಅದನ್ನು ನಾವು ಸರಿಯಾದ ರೂಪಕ್ಕೆ ತರೋಕ್ಕೆ ನಾನು ಕಷ್ಟ ಸುಖ ನೋವು ನನಗೆ ಪಾಪ ಅವಳಿಗೆ ಇನೋಸೆನ್ಸಿ, ಕಷ್ಟ ಸುಖನೂ ಗೊತ್ತಿಲ್ಲ. ಆಮೇಲೆ ಅನುಭವಿಸ್ತಾ ಇದ್ದರೆ ಏನು ಮಾಡೋದು, ಬಾಡಿಗೆನೇ ಕೊಡೋಕ್ಕಾಗಿಲ್ಲ. 400 ರೂಪಾಯಿಗೆ 200 2 ಸಾರಿ ಕೊಟ್ಟರೆ ಅದು ಓನರ್ ಯಾಕೆ ಅಂತ ಕೇಳಿದ್ರೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಇದ್ವಿ. ಹಂಗೆ ನಡೀತಾ ಇತ್ತು. ಆಮೇಲೆ ನನ್ನ ಕಷ್ಟ ಸುಖ ಸಾಲ, ಒಂದು ಇಬ್ಬರು ತಂಗಿದರಿಗೆ ಮದುವೆಗೆ 65,000 ರೂಪಾಯಿ ಸಾಲ, ಕೊನೆಗೆ ಎಲ್ಲಿಗೆ ಮುಟ್ತಂದ್ರೆ 7 ಲಕ್ಷಕ್ಕೆ ಮುಟ್ಬಿಡ್ತು. ಅದ್ರ ಜೊತೆಗೆ 14 ವರ್ಷದ ನನ್ನ ಮಗಳು ಒಂದು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಲು. ಒಬ್ಬ ಮಗಳಿದ್ಲು. ಇಬ್ಬರು ಅಪ್ಸೆಟ್ ಆಗಿಬಿಟ್ರು, ಸಿಕ್ಕಾಪಟ್ಟೆ ಅಪ್ಸೆಟು. ನಮ್ಮ ಜೀವನನೇ ಅಷ್ಟು ಧೈರ್ಯ ಇದ್ದವನು ಜೀವನನೇ ಬೇಡ ಅನ್ನಿಸ್ಬಿಡ್ತು. 2-3 ವರ್ಷ ಅದರಿಂದ ಆಸೆಗೆ ನನ್ನ ಹೆಂಡತಿನ ತೆಗೆದೆ. ನಾನು ತೆಗೆದ ಮೇಲೆ ಒಬ್ಬ ಒಳ್ಳೆಯ ಸ್ನೇಹಿತ ಸಿಕ್ಕಿದ. ಆ ಹಳೆ ಸ್ನೇಹಿತನೇ ಏನೋ ವಿಷಯಕ್ಕೆ ಇಬ್ಬರು ಅಂಗಡಿನಲ್ಲಿ ಕುಂತಿದ್ವಿ, ಭಾಳ ಅಪ್ಸೆಟ್ಟಾಗಿ ಕುಂತಿದ್ವಿ. ಏನು ಇದು ಹಿಂಗೆ ಆಗೋದ್ವಲ್ಲ, ನಾವು ಪ್ರಾಮಾಣಿಕವಾಗಿದ್ದೆವು. ನಮ್ಮ ಕಾಲದ ಚಳವಳಿನವರು ನಾವು ಯಾರನ್ನ ಏನೂ ಕೇಳ್ತಾ ಇರಲಿಲ್ಲ. ಈ ಕಷ್ಟ ಬಂದರೆ ನನಗೇ ಇದೆ, ನಾನು ಯಾಕೆ ಇನ್ನೊಬ್ಬರನ್ನ ಕೇಳಬೇಕು. ಆದರೂ ಒಬ್ಬ ವ್ಯಕ್ತಿ ನನಗೆ ಒಂದಷ್ಟು ಹಣ ಸಹಾಯ ಮಾಡಿದೆ. ಹಣ ಸಹಾಯದಿಂದ ಒಂದಿಬ್ಬರು ಮಾರ್ವಾಡಿಗಳು ಒಂದಷ್ಟು ಸಹಾಯ ಮಾಡಿದ್ರು. 1 ಲಕ್ಷ ಕೊಟ್ಟರೆ 2 ಲಕ್ಷ ರೂಪಾಯಿ ಬಟ್ಟೆಗಳು ಬಂತು. ಅದನ್ನು ಮಾರಿ ಒಂದು 4 ವರ್ಷದಲ್ಲಿ 7 ಲಕ್ಷ ಸಾಲಕ್ಕೆ 20 ಲಕ್ಷ ಸಂಪಾದನೆ ಮಾಡಿದೆ. ಆಮೇಲೆ ನಾನು ಹೆಂಡತಿ ಪ್ರೊಫೆಷನ್ ಇದೆ ಅದು ಮಾಡ್ತೀನಿ. ಏನಮ್ಮ ಮಾಡ್ತೀನಿ ಅಂದರೆ, ಇದು ಮೇಕಪ್ದು ಚೆನ್ನಾಗಿದೆ ಇವಾಗ ಬ್ರೈಡಲ್ಸು, ಮದುವೆ ಹೆಣ್ಣಿಗೆ ಮುಂಚೆಯೆಲ್ಲ ಅಲಂಕಾರ ಮಾಡೋಕ್ಕೆ ಇಷ್ಟು ಖರ್ಚು ಮಾಡ್ತಾಯಿರಲ್ಲ. ಈ 2000 ಆದಮೇಲೆ ಸ್ವಲ್ಪ ರಿಚ್ನೆಸ್ ಬರುತ್ತೆ ಎಲ್ಲರಿಗೂ. ಆ ಮೇಕಪ್ ಕಲಿತೀರಿ, ಕಲ್ತ್ಕೊಳ್ಳಮ್ಮ ಅಂದು ಕಲ್ತ್ಕೊಂಡು ಆಮೇಲೆ ಮದುವೆ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ರೆಡಿ ಮಾಡಿ ಕೊಡೋದು. ಈಗ ಗೌರಿ ಪೂಜೆ, ಮದುವೆನಲ್ಲಿ ಏನೇನಿದೆ ಡೆಕೋರೇಷನ್ಸ್ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗೆಲ್ಲ ಎಷ್ಟು ಗೊತ್ತಾ, ಪೂರ್ತಿ ಕೆಲಸಕ್ಕೆ 7,000 ಕೊಡೋದು. ಅದರಲ್ಲಿ ಖರ್ಚೆಲ್ಲ ಹೋದರೆ ಲೇಬರ್ ಕೊಟ್ಟರೆ 2,000 ಹೊಡೆಯೋದು. ಈ ರೀತಿ ಮಾಡಿದವಳು ನನಗೆ ಶಾಕ್ ಆಗುತ್ತೆ. ಒಂದು ಹೆಣ್ಣು, ನಾನು ಯಾರೇ ಸೋತಿರೋ ಹೆಣ್ಮಕ್ಳು ಸಿಕ್ಕಿದ್ರೆ ಹೇಳ್ತೀನಿ, ಗಂಡಸು ಸೋಲ್ಬೋದು, ಹೆಣ್ಣು ಸೋಲ್ಬಾರ್ದು ಅಂತೇಳಿ. ಅದೇನು ಸರ್ ಹಂಗೆ ಹೇಳ್ತೀರ? ಅದಕ್ಕೆ ಉದಾಹರಣೆ ನನ್ನ ಹೆಂಡ್ತಿನೇ.
₹100 ಸಂಪಾದನೆ ಮಾಡೋಕ್ಕೆ ಹೋದ್ಲು. ಒಬ್ಬರ ಮನೆಗೆ ಕಾಮಿಡಿ ಚೇಂಬರ್ಸ್ನವ್ರ ಮನೆಗೆ ಹೋಗಿ ₹100 ಹೇರ್ ಡೈ ಹಾಕ್ತವಳು. ಇವತ್ತು 5 ಕೋಟಿ ಸಂಪಾದನೆ ಮಾಡಿದ್ರು. ನನ್ನ ಹೆಂಡ್ತಿಗೆ ಆಗಂಗಿದ್ರೆ ನಿಮ್ಮವ್ರಿಗೆ ಯಾಕೆ ಹಾಕಬಾರ್ದು? ಈ ಥರ 100 ಮಕ್ಕಳು ನಮ್ಮ ಮೇಲೆ ಎತ್ತಿದ್ವಿ. ಇವತ್ತು ಒಬ್ಬೊಬ್ಬರು ಮನೆಗಳು ತಗೊಂಡು ಕಾರ್ಗಳು ತಗೊಂಡು ಆ ಪ್ರೊಫೆಷನಲ್ಲಿ ಚೆನ್ನಾಗಿದ್ದಾರೆ ಅವ್ರ ಪಾಡಿಗೆ. ಚೆನ್ನಾಗಿದೆ. ಅಂದರೆ ಈಗ ನೀವು ಬದುಕಿ ಬೇರೆಯವ್ರನ್ನ ಬದುಕಿಸೋದೇ ಕೋನ ನಾಗರಾಜ್ ಅವರ ಯಶಸ್ವಿ ಜೀವನದ ರಹಸ್ಯ ಅಂತ ಅಲ್ಲ ಸರ್? ಅದನ್ನೇ ಹೇಳೋದು. ಹೆಣ್ಣು ಯಾಕೆ ಗೌರವ ಕೊಡ್ತೀವಿ ಅಂತಂದರೆ, ನನ್ನ ಫೇಸ್ಬುಕ್ಕಲ್ಲಿ 2 ಅಕೌಂಟಲ್ಲಿ 10,000 ಹೆಣ್ಮಕ್ಳಿದ್ದಾರೆ. 10,000 ಹೆಣ್ಮಕ್ಳು ಹೇಗಿರೋಕ್ಕೆ ಸಾಧ್ಯ? ಅಲ್ಲ, ನಿಮ್ಮ ಒಂದು ಚಿರಯೌವನವನ್ನು ನೋಡಿ ನಿಮಗೆ ಅಭಿಮಾನಿಗಳು ಜಾಸ್ತಿ ಆಗಿರ್ಬೋದು ಅನ್ಸುತ್ತೆ ಸರ್. ಇಷ್ಟೊತ್ತು ನೀವು ನಿಮ್ಮ ಜೀವನದ ಹಲವು ಪುಟಗಳನ್ನು ನಮ್ಮ ಜನಮತ ವೀಕ್ಷಕರಿಗೆ ತೆರೆದುಕೊಟ್ಟಿದ್ದೀರ. ಒಂದು ರೀತಿಯ ಪ್ರೇರಣಾದಾಯಕವಾದಂಥ ಬದುಕಿದ್ರೆ ಕೋನ ನಾಗರಾಜ್ ರೀತಿ ಬದುಕಬೇಕು, ಹೋರಾಟ ಮಾಡಿದ್ರೆ ಕೋನ ನಾಗರಾಜ್ ಅಂತ ಬದುಕಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂತಂದರೆ ಕೋನ ನಾಗರಾಜ್ ನೋಡಿ ಕಲಿಬೇಕು ಅಂತಕ್ಕಂಥ ಒಂದು ಉತ್ತಮವಾದ ಸಮಾಜಮುಖಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕೋನ ನಾಗರಾಜ್ ಅವರಿಗೆ ಜನಮತ ವಾಹಿನಿ ಪರವಾಗಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಭಾಳ ಧನ್ಯವಾದಗಳು. ಥ್ಯಾಂಕ್ ಯು.